ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಜಗತ್ತಲ್ಲಿ ಜನ ನಗೋದನ್ನು ಮರಿತಾ ಇದ್ದಾರೆ. ಹೀಗಾಗಿ ನಗಿಸುವವರು ಹೆಚ್ಚಾಗ್ತಾ ಇದ್ದಾರೆ. ಅರ್ಥಾತ್ ಕಾಮಿಡಿ ಪೀಸುಗಳ ಸಂಖ್ಯೆ ಜಾಗತಿಕವಾಗಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಈ ಥರದ್ದೇನಾದರೂ ಕಾಮಿಡಿ ಮಾಡೋದಕ್ಕೆ ಕೊಡ್ತಾ ಹೋದರೆ ಪಾಕಿಸ್ತಾನದ ಪ್ರಧಾನಿ, ಅಲ್ಲಿನ ರಕ್ಷಣಾ ಸಚಿವ ಇಬ್ಬರೂ ಕೂಡ ಅಮೆರಿಕಾದ ಅಧ್ಯಕ್ಷನ ಜೊತೆ ಕಾಂಪಿಟೇಷನ್ಗೆ ಬೀಳ್ತಾರೆ. ಇನ್ನು ಪಾಕಿಸ್ತಾನದಲ್ಲಿ ಆಡಳಿತವನ್ನೆಲ್ಲ ಅಲ್ಲಿನ ಸೇನೆ ನೋಡಿಕೊಳ್ಳೋದ್ರಿಂದ ಜನರಿಗೆ ಮನರಂಜನೆ ಕೊಡೋ ಕೆಲಸವನ್ನ ಪ್ರಧಾನಿ ಹಾಗೂ ರಕ್ಷಣಾ ಸಚಿವ ಇಬ್ಬರಿಗೂ ಕೊಡಲಾಗಿದೆ. ಮೊನ್ನೆ ಪ್ರಧಾನಿ ಗಾಜಾ ಸಮಿಟ್ ಅಲ್ಲಿ ಜೋಕ್ ಮಾಡಿ ಬಂದ ನಂತರ ಈಗ ರಕ್ಷಣಾ ಸಚಿವ ಟಿವಿ ಇಂಟರ್ವ್ಯೂಗಳಲ್ಲಿ ಜೋಕ್ಗಳನ್ನು ಕಟ್ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಆಫ್ಘನಿಸ್ತಾನವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೆ ಕತಾರ್, ಸೌದಿ ಎಲ್ಲರ ಹತ್ರನೂ ಹೋಗಿ ಸೀಸ್ ಫೈರ್ ಮಾಡಿಸಿ ಅಂತ ಕಾಲ್ ಹಿಡಿದು ಬೇಡಿ ಬಂದು ಪಾಕಿಸ್ತಾನಕ್ಕೆ ಭಾರತ ಮತ್ತು ಆಫ್ಘನಿಸ್ತಾನ ಎರಡನ್ನೂ ಏಕಕಾಲಕ್ಕೆ ಎದುರಿಸುವ ಶಕ್ತಿ ಇದೆ ಅಂತ ಈ ಜೋಕರ್ ಖ್ವಾಜಾ ಹೇಳಿದಾನೆ. ನಾವು 2 ಫ್ರಂಟ್ ವಾರ್ಗೆ ಸಿದ್ಧ ಇದ್ದೀವಿ ಅಂತ ಆತ ಹೇಳ್ತಿದ್ದ ಹಾಗೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಸೇನಾ ಶಿಬಿರದ ಮೇಲೆ ಒಂದು ಬಾಂಬ್ ಸ್ಫೋಟ ಆಗಿದೆ. 13 ಸೈನಿಕರನ್ನ TTP ಹೊಡೆದು ಕೆಡವಿದೆ. ಮತ್ತು ಸದ್ಯಕ್ಕೆ ಭಾರತ ಆಫ್ಘನಿಸ್ತಾನದ ಮಾತು ಬಿಡಿ, ನಮ್ಮ ಜೊತೆ ಹೋರಾಟ ಮಾಡಿ ಗೆದ್ದು ಬಿಡಿ ಸಾಕು ಅನ್ನೋ ಸಂದೇಶವನ್ನ ಅಲ್ಲಿ TTP ಕೊಡ್ತಾ ಇದೆ. ಹಾಗಾದ್ರೆ ಏನಿದು 2 ಫ್ರಂಟ್ ವಾರ್? ಪಾಕಿಸ್ತಾನ ಭಾರತಕ್ಕೆ ಬನ್ನಿ ಈಗ ನಮ್ಮ ಮೇಲೆ ದಾಳಿ ಮಾಡಿ ನಿಮ್ಮ ಕಾಶ್ಮೀರವನ್ನು ಕಿತ್ಕೊಂಡು ಹೋಗಿ ಅಂತ ಇಂಡೈರೆಕ್ಟ್ ಆಗಿ ಕರೀತಾ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ಪೈಜಾಮಾಗಳನ್ನು ಬಿಚ್ಚಿಸಿ ಆಫ್ಘನ್ ಪಡೆಗಳು ಕಂದಹಾರಲ್ಲಿ, ಕಾಬೂಲಲ್ಲಿ ಮೆರವಣಿಗೆ ಮಾಡ್ತಾ ಇವೆ. 1971ರಲ್ಲಿ ಹೇಗೆ 93,000 ಪಾಕಿ ಸೈನಿಕರು ಬಾಂಗ್ಲಾದೇಶದಲ್ಲಿ ಶರಣಾದರೂ ಅದೇ ಥರದ ಪರಿಸ್ಥಿತಿ ಈಗ ಆಫ್ಘನ್ ಜೊತೆಗಿನ ಸಂಘರ್ಷದಲ್ಲಿ ಕೂಡ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇದೆ. ಪಾಕಿ ಸೈನಿಕರು ತಾಲಿಬಾನಿಗಳಿಗೆ ಶರಣಾಗ್ತಾ ಇದ್ದಾರೆ. ಪಾಕಿಸ್ತಾನದ ಗಡಿ ದಾಟಿ ಬಂದು ಅವರ ಯುದ್ಧ ಟ್ಯಾಂಕ್ಗಳನ್ನು ನಿಲ್ಲಿಸಿ ಅದರಲ್ಲಿದ್ದ ಪಾಕಿ ಸೈನಿಕರನ್ನ ಕೆಳಗಿಳಿಸಿ ಅವುಗಳನ್ನು ಕಿತ್ಕೊಂಡು ಆಫ್ಘನ್ ಯೋಧರು ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸೈನಿಕರನ್ನು ಕೊಂದು ತಗೊಂಡು ಹೋದ್ರು ಅಂದರೆ ಅದೊಂಥರ, ಆದರೆ ಅಲ್ಲಿ ಹಾಗೂ ಆಗ್ತಾ ಇಲ್ಲ. ಸೈನಿಕರನ್ನು ಕೆಳಗಿಳಿಸಿ ಟ್ಯಾಂಕ್ಗಳನ್ನು ಕಿತ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕಿಂತ ಒಂದು ಸೇನೆಗೆ ಬೇರೆ ಅವಮಾನ ಅನ್ನೋದಿರುತ್ತಾ? ಅದು ಪಾಕಿಸ್ತಾನಕ್ಕೆ ಆಫ್ಘನ್ ಗಡಿಯಲ್ಲಾಗ್ತಾ ಇದೆ. ಪಾಕಿಸ್ತಾನ ಆಫ್ಘನಿಸ್ತಾನದ ಜನವಸತಿಗಳ ಮೇಲೆ ದಾಳಿ ಮಾಡಿದರೆ ಆಫ್ಘನ್ ಯೋಧರು ನಿಖರವಾಗಿ ಪಾಕಿಸ್ತಾನದ ಸೇನೆ ಮತ್ತು ಇಂಟೆಲಿಜೆನ್ಸ್ ಕಚೇರಿಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಈ ಮೂಲಕ ತಾಲಿಬಾನ್ ಸೇನೆ ಅನ್ನೋದು ತುಂಬ ಪ್ರೊಫೆಷನಲ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಪಾಕಿಸ್ತಾನದ್ದು ಸೇನೆನೇ ಅಲ್ಲ, ಅದೊಂದು ಯೂನಿಫಾರ್ಮ್ ಹಾಕ್ಕೊಂಡಿರೋ ಉಗ್ರರ ಪಡೆ ಅಷ್ಟೇ ಅನ್ನೋ ಸತ್ಯವನ್ನು ಜಗತ್ತಿನ ಮುಂದೆ ಆಫ್ಘನರು ಬಯಲು ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕತಾರ್ನ ಮಧ್ಯಸ್ಥಿಕೆಯಲ್ಲಿ ಇವತ್ತು ರಾತ್ರಿಯವರೆಗೆ ಒಂದು ಕದನ ವಿರಾಮ ಅಲ್ಲಿ ಘೋಷಣೆ ಆಗಿದೆ. ಕದನ ವಿರಾಮ ಜಾರಿಯಲ್ಲಿದ್ದಾಗಲೂ ಪಾಕಿಸ್ತಾನ ಭಾರತದ ಗಡಿಯಿಂದ ಆಯುಧಗಳನ್ನ, ಸೇನೆಯನ್ನ ಆಫ್ಘನ್ ಗಡಿಗೆ ಸಾಗಾಟ ಮಾಡ್ತಾ ಇದೆ. ಗೆಳೆಯರೆ, ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ಪಾಕಿಸ್ತಾನದ ಗಡಿಗಳ ಪೈಕಿ ತುಂಬಾ ಶಾಂತವಾಗಿರೋದು ಭಾರತದ ಗಡಿ ಮಾತ್ರ. ಆದ್ರೆ ಅದು ಯಾಕೋ ಪಾಕಿಸ್ತಾನಿಗಳು ವಿನಾಕಾರಣ ಭಾರತದ ಗಡಿಯಲ್ಲಿ ಆಯುಧಗಳನ್ನು ಜೋಡಿಸಿಟ್ಟು ಅದನ್ನ ಸದಾ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೋತಾರೆ. ಎಲ್ಲಿ ಆಯುಧಗಳನ್ನ, ಸೇನೆಯನ್ನ ಇಡಬೇಕೋ ಅಲ್ಲವರು ಖಾಲಿ ಬಿಟ್ಕೊಂಡಿದ್ದಾರೆ. ಈಗ ಖಾಲಿ ಬಿಟ್ಟ ಜಾಗ ಸಮಸ್ಯೆಗೆ ತುತ್ತಾಗ್ತಾ ಇದೆ. ಸೊ ಭಾರತದ ಗಡಿಯಲ್ಲಿನ ಒಂದಷ್ಟು ಸೇನೆಯನ್ನ ಪಾಕಿಸ್ತಾನ ಆಫ್ಘನಿಸ್ತಾನಕ್ಕೆ ಸಾಗಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ ಒಂದು ತುರ್ತು ಸಭೆಯನ್ನ ಕರೆದಿದ್ದಾನೆ. ಅದರಲ್ಲಿ ಸೇನೆಯ ಅಧಿಕಾರಿಗಳು, ಪಾಕಿಸ್ತಾನದ ಪ್ರಧಾನಿ, ರಕ್ಷಣಾ ಸಚಿವ, ISIನ ಮುಖ್ಯಸ್ಥ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇಂಥವರೆಲ್ಲ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಅನುಭವಿಸ್ತಾ ಇರೋ ಸಂಘರ್ಷ ಮತ್ತು ಸಂಕಷ್ಟವನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ಬಗ್ಗೆ ಚರ್ಚೆಗಳಾಗಿವೆ. ಇಲ್ಲಿ ನಿಭಾಯಿಸೋದು ಅಂದ್ರೆ ಏನ್ರಿ? ಮಣ್ಣು. ಅಕಸ್ಮಾತ್ ಆಫ್ಘನಿಸ್ತಾನದ ಜೊತೆಗೆ ಭಾರತ ಕೂಡ ಮತ್ತೆ ಆಪರೇಷನ್ ಸಿಂಧೂರವನ್ನ ಶುರು ಮಾಡಿದ್ರೆ ಯಾವ ಅಬ್ಬುಜಾನ್ ಹತ್ರಕ್ಕೆ ಹೋಗಿ ಈ ಬಾರಿ ಏನ್ ಹಿಡಿಬೇಕು, ಯಾರ್ಯಾರನ್ನ ಲೈನಲ್ಲಿ ಇಟ್ಕೋಬೇಕು ಅನ್ನೋ ಬಗ್ಗೆ ಅಲ್ಲಿ ಚರ್ಚೆಗಳಾಗಿವೆ. ಒಂದಷ್ಟು ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಇದರ ನಂತರ ಪಾಕಿಸ್ತಾನದ ರಕ್ಷಣಾ ಸಚಿವ ಅಲ್ಲಿನ ಟಿವಿ ಚಾನೆಲ್ಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾನೆ. ಸ್ನೇಹಿತರೆ, ಗಮನಿಸಿ ನೋಡಿ, ಇತ್ತೀಚೆಗೆ ಈ ಖ್ವಾಜಾ ಆಸಿಫ್ನನ್ನ ತುಂಬಾ ಸುದ್ದಿವಾಹಿನಿಗಳು ಸಂದರ್ಶನ ಮಾಡ್ತಾ ಇವೆ. ಅದರಲ್ಲೂ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಫಾಕ್ಸ್ ನ್ಯೂಸ್ ಅಲ್ಲಿ ಕೂತ್ಕೊಂಡು ನಾವು ಭಾರತದ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದ್ವಿ, ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷ್ಯಗಳಿವೆ ಅಂತ ಆತ ಹೇಳಿದ ಮೇಲೆ ಅಮೆರಿಕ ನಮ್ಮಿಂದ ಸಾಕಷ್ಟು ಡರ್ಟಿ ಕೆಲಸಗಳನ್ನ ಮಾಡಿಸ್ತು ಅಂತ ಆತ ಜಗಜ್ಜಾಹೀರುಗೊಳಿಸಿದ ಮೇಲೆ ಜಗತ್ತಿನ ಎಲ್ಲ ಮಾಧ್ಯಮಗಳಿಗೂ ಖ್ವಾಜಾ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ. ಈ ನ್ಯೂಸ್ ಚಾನೆಲ್ಗಳಲ್ಲಿ ಮನರಂಜನೆಯ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ. ಯಾವಾಗ್ಲೂ ನ್ಯೂಸ್ ಹೇಳಿ ಹೇಳಿ ಅವ್ರಿಗೂ ಬೋರ್ ಆಗುತ್ತೆ, ಕೇಳಿ ಕೇಳಿ ನಮಗೂ ಬೋರ್ ಆಗಿರುತ್ತೆ. ಹಿಂಗಾಗಿ ಅಲ್ಲಿ ಕೂಡ ಒಂದಷ್ಟು ಕಾಮಿಡಿ ಶೋಗಳು ಬೇಕು ಅನ್ನಿಸಿದಾಗ ಅವರು ಕಾಮಿಡಿಯನ್ಗಳನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಈ ಟಿವಿ ಚಾನೆಲ್ಗಳ ಪ್ಯಾನಲ್ ಡಿಸ್ಕಷನ್ಗಳು, ಒಂದಷ್ಟು ಇಂಟರ್ವ್ಯೂಗಳು ಇವೆಲ್ಲ ಕೂಡ ಕಾಮಿಡಿ ಶೋಗಳ ಥರ ಕಾಣೋದು ಇದಕ್ಕೇನೆ. ಇಲ್ಲಿ ಕೂಡ ಸಾಕಷ್ಟು ಸುದ್ದಿ ಚಾನೆಲ್ಗಳು ಕಾಮಿಡಿಯನ್ ಥರ ಈ ಖ್ವಾಜಾನ ಬಳಸ್ತಾ ಇವೆ. ಅದೇ ಥರದ ಒಂದು ಇಂಟರ್ವ್ಯೂ ಅಲ್ಲಿ ಈತ ಹೇಳಿದ್ದು ಭಾರತ ಮತ್ತು ಆಫ್ಘನ್ ಎರಡನ್ನೂ ಎದುರಿಸೋ ಶಕ್ತಿ ನಮಗಿದೆ ಅನ್ನೋ ಜೋಕನ್ನು. ಗೆಳೆಯರೆ,
ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಏರ್ ಬೇಸ್ಗಳನ್ನು, ಯುದ್ಧ ವಿಮಾನಗಳನ್ನು ನಾಶ ಮಾಡ್ತು. ಬರೀ 4 ಗಂಟೆಗಳ ಒಳಗಾಗಿ ಪಾಕಿಸ್ತಾನ ಬಿಳಿ ಬಾವುಟ ಹಿಡ್ಕೊಂಡು ಶರಣಾಗಬೇಕಾಗಿ ಬಂತು. ಇನ್ನು ಆಫ್ಘನಿಸ್ತಾನದ ಯುದ್ಧದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಲೇ ಇದೀವಿ. ಪಾಕಿ ಸೈನಿಕರ 106 ಹೆಣಗಳನ್ನ ಆಫ್ಘನ್ ಯೋಧರು ಅವರಿಗೆ ಹಿಂತಿರುಗಿಸಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗೋದಕ್ಕೆ ಕೂಡ ಈಗ ಪಾಕಿಸ್ತಾನದ ಸೇನೆ ಹೆದರ್ತಾ ಇದೆ. ಇನ್ನು ಕೆಲವರು ನಾವ್ಯಾಕೆ ತಾಲಿಬಾನಿಗಳನ್ನ ಕೊಲ್ಲಬೇಕು, ಅವ್ರ ಜೊತೆ ಯುದ್ಧ ಯಾಕೆ ಮಾಡಬೇಕು, ಅವ್ರೇನ್ ಕಾಫಿರಲ್ಲ, ಕಾಫಿರರನ್ನ ಕೊಂದ್ರೆ ಮಾತ್ರ ಜನ್ನತ್ತಲ್ಲಿ ಜಾಗ ಸಿಗುತ್ತೆ ಅಂತ ನಮ್ಮ ಮತ ಹೇಳುತ್ತೆ. ಹೀಗಿರುವಾಗ ನಮ್ಮದೇ ಜನರನ್ನ ನಾವ್ಯಾಕೆ ಕೊಲ್ಲಬೇಕು ಅಂತ ಕೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಭಾರತವನ್ನು ಕೂಡ ಎದುರಿಸೋ ಶಕ್ತಿ ಇದೆ ಅಂತ ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಭಾರತ ನಮಗೇನಾದರೂ ಸಮಸ್ಯೆ ಮಾಡಿದರೆ ನಾವು 2 ಫ್ರಂಟ್ ವಾರ್ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಖ್ವಾಜಾ ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದಾನೆ. ಇಲ್ಲಿ ಪಾಕಿಸ್ತಾನದ ಮೇಲೆ ಆಫ್ಘನಿಸ್ತಾನ ಮಾಡ್ತಾ ಇರೋ ದಾಳಿಗಳಿವೆಯಲ್ಲ, ಅವುಗಳ ಹಿಂದೆ ಭಾರತ ಇದೆ ಅನ್ನೋ ಆರೋಪವನ್ನು ಕೂಡ ಈ ಖ್ವಾಜಾ ಮಾಡ್ತಾ ಇದ್ದಾನೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಇಂಥದೊಂದು ಆರೋಪ ಮಾಡೋದಕ್ಕೆ ಸಾಧ್ಯವಾಗಬೇಕು ಅನ್ನೋ ಕಾರಣಕ್ಕೇನೆ ಪಾಕಿಸ್ತಾನ ಈ ಸಂದರ್ಭದಲ್ಲಿ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡಿರೋದು. ಗೆಳೆಯರೆ, ಪಾಕಿಸ್ತಾನ ಗಾಜಾದ ವಿಷಯದಲ್ಲಿ ಮೂಗು ತೋರಿಸಿ ಪ್ಯಾಲೆಸ್ತೀನ್ ವಿರೋಧಿ ಗಾಜಾ ಪ್ಲಾನ್ಗೆ ಸಹಿ ಮಾಡ್ತಲ್ಲ, ಅದಾದ ಕೂಡಲೇ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಗಲಭೆಗಳು ಶುರುವಾದವು. ಅಲ್ಲಿ ಶುರುವಾದ ಮತಾಂಧ ಶಕ್ತಿಗಳ ಪ್ರದರ್ಶನ ಹಿಂಸಾರೂಪಕ್ಕೆ ತಿರುಗಿತು. ಇಸ್ಲಾಮಾಬಾದಲ್ಲಿರುವ ಅಮೆರಿಕಾದ ರಾಯಭಾರ ಕಚೇರಿಯ ಮೇಲೆ ದಾಳಿ ಮಾಡೋದಕ್ಕೆ TLP ಅಂದರೆ ತೆಹರಿಕ್ ಇ ಲಬೈಕ್ ಪಾಕಿಸ್ತಾನ್ ಕರೆ ಕೊಡ್ತು ಮತ್ತು ಸಾವಿರಾರು ಮಂದಿ ಲಾಹೋರ್ ಮುರಿದ್ದಿಕೆಗಳಲ್ಲಿ ಬೀದಿಗಿಳಿದ್ರು. ಆ ಪ್ರತಿಭಟನೆಗಳನ್ನು ದಮನ ಮಾಡೋ ಶಕ್ತಿ ಪಾಕಿಸ್ತಾನಕ್ಕಿರಲಿಲ್ಲ. ಯಾಕೆಂದರೆ ಈ TLP ಅನ್ನೋದು ಸೇನೆನೇ ಸಾಕಿದ್ದ, ಸೇನೆಯದ್ದೇ ಪ್ರಾಕ್ಸಿಯಾಗಿತ್ತು. ಹೀಗಾಗಿ ಪ್ರತಿಭಟನಾಕಾರರ ಗಮನವನ್ನು ಬೇರೆ ಕಡೆಗೆ ಸೆಳೆದು ತಾತ್ಕಾಲಿಕವಾಗಿ ಅವರನ್ನು ಸುಮ್ಮನಾಗಿಸುವ ಕೆಲಸವನ್ನು ಪಾಕಿಸ್ತಾನ ಮಾಡಬೇಕಿತ್ತು. ಇಂಥದ್ದೊಂದು ಪ್ರಯೋಗವನ್ನು ಈ ಹಿಂದೆ ಸಾಕಷ್ಟು ಬಾರಿ ಪಾಕಿಸ್ತಾನ ಮಾಡಿತ್ತು. ಕಳೆದ ಬಾರಿ ಕೂಡ ಪಾಕ್ ಸರ್ಕಾರದ ವಿರುದ್ಧ ಇಮ್ರಾನ್ ಖಾನ್ ಬೆಂಬಲಿಗರು ಮಾಡ್ತಾ ಇದ್ದ ಪ್ರತಿಭಟನೆಗಳು ಆಪರೇಷನ್ ಸಿಂಧೂರ್ನ ಕಾರಣಕ್ಕೆ ನಿಂತೋದ್ವು. ಅದೇ ಥರ ಇಲ್ಲೂ ಆಗಬೇಕಿತ್ತು. ಅದಕ್ಕೆ ಪಾಕಿಸ್ತಾನ ಹುಡುಕಿದ್ದು ಆಫ್ಘನಿಸ್ತಾನ ಅನ್ನೋ ಸಾಫ್ಟ್ ಟಾರ್ಗೆಟ್ ಅನ್ನು. ಅದು ಸಾಫ್ಟ್ ಟಾರ್ಗೆಟ್ ಅಂತ ಪಾಕಿಸ್ತಾನ ಅಂದ್ಕೊಳ್ತು. ಯಾಕೆಂದರೆ ಈ ಹಿಂದೆ ಕೂಡ ಅವರು ಆಫ್ಘನಿಸ್ತಾನದ ಮೇಲೊಂದು ವಾಯುದಾಳಿಯನ್ನು ಮಾಡಿದ್ರು. ಆದರೆ ಅದರ ಪ್ರತಿಕ್ರಿಯೆ ತುಂಬ ಗಾಢವಾಗೇನಿರಲಿಲ್ಲ. ಹೀಗಾಗಿ ಈ ಬಾರಿಯೂ ಅಷ್ಟೇ ಆಗೋದು ಅಂತ ಪಾಕಿಸ್ತಾನ ಅಂದ್ಕೊಳ್ತು. ಆಫ್ಘನಿಸ್ತಾನದ ವಿದೇಶಾಂಗ ಸಚಿವ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ಅದೇ ಟೈಮಲ್ಲಿ ಕಾಬೂಲ್ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತು. 2022ರಲ್ಲಿ ಅಮೆರಿಕ ಅಲ್ ಜೌಹರಿಯನ್ನು ಕೊಲ್ಲೋದಕ್ಕೆ ಮಾಡಿದ್ದ ವಾಯುದಾಳಿಯನ್ನು ಬಿಟ್ಟರೆ ಕಾಬೂಲ್ ಮೇಲೆ ಮತ್ತೆ ಯಾವ ಅಂಥ ದಾಳಿಯೂ ಆಗಿರಲಿಲ್ಲ. ಅದನ್ನು ಪಾಕಿಸ್ತಾನ ಈ ಬಾರಿ ಮಾಡ್ತು. ಆದರೆ ಅವರ ಲೆಕ್ಕಾಚಾರಗಳು ಈ ಬಾರಿ ತಲೆ ಕೆಳಗಾದವು. ದಾಳಿಗೆ ಪ್ರತೀಕಾರ ಅಂತ ಗಡಿಯಲ್ಲಿ ಒಂದೆರಡು ಗುಂಡು ಹಾರಿಸಿ ಆಫ್ಘನಿಸ್ತಾನ ಸುಮ್ಮನಾಗುತ್ತೆ. ಅವರಷ್ಟು ಮಾಡಿದ್ರೂ ಕೂಡ ಭಾರತವೇ ಇದನ್ನೆಲ್ಲ ಮಾಡಿಸ್ತಾ ಇದೆ. ಆಫ್ಘನಿಸ್ತಾನ ಭಾರತದ ಪ್ರಾಕ್ಸಿ ಥರ ತಯಾರಾಗಿದೆ. ಭಾರತೀಯ ಯೋಧರು ಆಫ್ಘನಿಸ್ತಾನದ ಮೂಲಕ ನಮ್ಮ ಮೇಲೆ ದಾಳಿ ಮಾಡಿದ್ರು, ನಾವು ಅವರನ್ನು ಹಿಮ್ಮೆಟ್ಟಿಸಿದ್ವಿ ಅಂತೆಲ್ಲ ಹೇಳ್ಕೊಂಡು ಒಂದಷ್ಟು ಪ್ರೊಪಗಂಡಾ ಮಾಡಬಹುದು ಅಂತ ಪಾಕಿಸ್ತಾನ ಅಲ್ಲಿ ಪ್ಲಾನ್ ಮಾಡಿಕೊಂಡಿತ್ತು. ಅದಕ್ಕೆ ಬೇಕಾದ ಒಂದಷ್ಟು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನು ಕೂಡ ಸಿದ್ಧ ಮಾಡಿಟ್ಕೊಂಡಿತ್ತು. ಆದರೆ ಈ ಬಾರಿ ಪಾಕಿಸ್ತಾನ ಅಂದುಕೊಂಡ ಹಾಗಾಗಲಿಲ್ಲ. ಆಫ್ಘನಿಸ್ತಾನ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದ ಮೇಲೆ ಮುರ್ಕೊಂಡು ಬಿತ್ತು. ಪಾಕಿಗಳು ಬಾಲ ಮುದುರ್ಕೊಂಡು ಓಡ್ ಹೋಗಬೇಕಾಯ್ತು. ಆದರೂ ಅವರು ತಮ್ಮ ಪ್ರೊಪಗಂಡಾ ಯುದ್ಧವನ್ನು ಮಾತ್ರ ನಿಲ್ಲಿಸಿಲ್ಲ. ನೋಡಿ ಭಾರತ ಆಫ್ಘನಿಸ್ತಾನದ ಮೂಲಕ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ಇದು ಭಾರತನೇ ಮಾಡ್ತಾ ಇರೋ ದಾಳಿ. ಹಾಗಲ್ಲದೆ ಇದ್ರೆ ಆಫ್ಘನರ ಬಳಿ ಈ ಆಯುಧಗಳು, ಇಷ್ಟೊಂದು ನಿಖರತೆ, ಇದೆಲ್ಲ ಎಲ್ಲಿಂದ ಸಾಧ್ಯ ಆಗ್ತಾ ಇತ್ತು? ಆಫ್ಘನಿಸ್ತಾನ ಭಾರತದ ಪ್ರಾಕ್ಸಿ ಥರ ಕೆಲಸ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಹಾಗಂತ ಅವರಿಗೇನು ಪಂಜಾಬಿನ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲೂ ಗೋಲಿಬಾರ್ ಮಾಡಬೇಕಾಯಿತು. ಈಗ ಪಂಜಾಬಲ್ಲಿನ ಎಲ್ಲ ಮತೀಯ ಸಂಘಟನೆಗಳು ಪಾಕಿಸ್ತಾನದ ಆಡಳಿತದ ವಿರುದ್ಧ, ಸೇನೆಯ ವಿರುದ್ಧ ತಿರುಗಿ ಬಿದ್ದಿವೆ. ಅಲ್ಲಿನ ಮಾಹಿತಿಯ ಪ್ರಕಾರ ಸುಮಾರು 1,000ಕ್ಕೂ ಹೆಚ್ಚು ಮಂದಿ ಗೋಲಿಬಾರಲ್ಲಿ ಗಾಯಗೊಂಡಿದ್ದಾರೆ, ಸಾವಿರಾರು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸರಿಯಾದ ಲೆಕ್ಕಗಳನ್ನು ಪಾಕಿಸ್ತಾನ ಕೂಡ ಕೊಡ್ತಾ ಇಲ್ಲ. ಇನ್ನು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಬಂಕರ್ ಪಾಲಾಗಿದ್ದಾನೆ. ಆತನಿಗೀಗ ಆಫ್ಘನಿಸ್ತಾನ, ಭಾರತ ಅಥವಾ ಬೇರೆ ಮತೀಯ ಸಂಘಟನೆಗಳು, ಬಲೂಚಿ ಪಡೆಗಳಿಗಿಂತ ಹೆಚ್ಚಾಗಿ ತನ್ನದೇ ಸೇನೆಯ ಅಧಿಕಾರಿಗಳ ಭಯ ಶುರುವಾಗಿದೆ. ಗೆಳೆಯರೆ, ಆಸಿಮ್ ಮುನೀರ್ನನ್ನ ಪಾಕಿಸ್ತಾನದ ಸೇನೆ ಬಂಧಿಸಿದೆ ಅನ್ನೋ ಥರದ ಒಂದಷ್ಟು ಪೋಸ್ಟ್ಗಳು ಟ್ವಿಟ್ಟರ್ ಖಾತೆಗಳಲ್ಲಿ ಓಡಾಡ್ತಾ ಇವೆ. ಆದರೆ ಅದು ನಿಜ ಅಲ್ಲ. ಇದುವರೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ಬಂಧಿಸುವಂಥ ಯಾವ ಕೆಲಸವೂ ಅಲ್ಲಾಗಿಲ್ಲ. ಅದು ಅಷ್ಟು ಸುಲಭವಾಗಿ ಆಗೋದೂ ಇಲ್ಲ. ಆದರೂ ಮುನೀರ್ ಹೆದರಿದ್ದಾನೆ, ಬಂಕರ್ರಲ್ಲಿ ಅಡಗಿ ಕೂತಿದ್ದಾನೆ, ತನ್ನ ಖಾಸಗಿ ಪಡೆಯನ್ನು ಸುತ್ತ ಇಟ್ಕೊಂಡಿದ್ದಾನೆ, ಬಂಕರ್ರಲ್ಲೇ ಮೀಟಿಂಗ್ಗಳು ನಡೀತಾ ಇವೆ. ಇಷ್ಟರ ನಡುವೆ
ಕಮೆಡಿಯನ್ ಖ್ವಾಜಾ ನಾವು 2 ಫ್ರಂಟ್ ವಾರ್ಗೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಯಾವ 2 ಫ್ರಂಟು? ಉದುರ್ತಾ ಇರೋ ಪೈಜಾಮಾಗಳನ್ನು ಸರಿಯಾಗಿ ಕಟ್ಕೊಂಡ್ರೆ ಸಾಕಾಗಿದೆ ಪಾಕಿಸ್ತಾನಕ್ಕೆ. ಈಗ ಕತಾರ್ನ ಮಧ್ಯಸ್ಥಿಕೆ ಸಂಧಾನ ಏನಾಗುತ್ತೆ ಅನ್ನೋದನ್ನ ನೋಡಬೇಕಿದೆ. ಹಾಗೆ ಕತಾರ್ನ ಮಾತು ಕೇಳ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸುಮ್ಮನಾದರೂ ಅಲ್ಲಿ ಪಾಕಿಸ್ತಾನದ ತಾಲಿಬಾನ್ ಇದೆ ನೋಡಿ, ಅದು ಸುಮ್ಮನಾಗೋದಿಲ್ಲ. ಅವರಿಗಾಗಲೇ ನಾರ್ತ್ ವಜೀರಿಸ್ತಾನದ ಮೀರ್ ಅಲಿ ಬಳಿ ಸೇನಾ ಕ್ಯಾಂಪ್ ಒಂದರ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನ ಖಾಲಿದ್ ಬಿನ್ ವಾಲಿದ್ ಫಿದಾಯಿನ್ ಯೂನಿಟ್ ಮತ್ತು ತೆಹರಿಕಿ ತಾಲಿಬಾನ್ ಗುಲ್ ಬಹದ್ದೂರ್ ಪಡೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಟಿಟಿಪಿಯ ನಾಯಕ ಮೆಹಸೂದ್ ನನ್ನ ಕೊಲ್ಲೋದಕ್ಕೆ ಪಾಕಿಸ್ತಾನ ಮಾಡಿದ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಟಿಟಿಪಿ ಸಾಕಷ್ಟು ಪ್ರತೀಕಾರವನ್ನು ತೀರಿಸ್ಕೊಳ್ಳುತ್ತೆ. ಈಗ ಮೊದಲು ಟಿಟಿಪಿಯ ದಾಳಿಗಳಿಂದ ಪಾಕಿಸ್ತಾನದ ಸೇನೆಯನ್ನ ಕಾಪಾಡಿಕೊಂಡ್ರೆ ಸಾಕು, ಆಮೇಲೆ ಭಾರತದ ಜೊತೆಗೊಂದು ಯುದ್ಧ ಅನ್ನೋದಂತೂ ಇದ್ದೇ ಇರುತ್ತೆ. ಆಪರೇಷನ್ ಸಿಂಧೂರ್ ಅನ್ನೋದು ಇನ್ನೂ ನಿಂತಿಲ್ಲ. ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗಿರುವುದು ಸಾಕಷ್ಟಿದೆ ಅಲ್ವಾ? ಇದು ಗೆಳೆಯರೇ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.